ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನೇಪಾಳಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಭಾನುವಾರ ಮ್ಯಾಚ್ ಆಡೋಕ್ಕೆ ಹೋಗಿದ್ರಿ. ಸೊ ಮ್ಯಾಚಿನ ವೀಡಿಯೋ ನಿಮಗೆ ರೆಕಾರ್ಡಿಂಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ನಮ್ಮ ಹತ್ರ ಕ್ಯಾಮ್ರಾ ಇದ್ದಿಲ್ಲ, ಅದಕ್ಕೆ ಪವರ್ ಪ್ಲೇನ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನಮಗೆ 8ನೇ ಓವರಿಂದ ಶುರು ಆಗುತ್ತೆ. ಸೊ ಸ್ಪಿನ್ ಸೆಕ್ಷನ್ ಶುರು ಆಗಿದೆ. ಬೌಲಿಂಗ್ ಮಾಡೋಕ್ಕೆ ಗಣೇಶ್ ಅವರು, ಆ್ಯಬಿ ಅವರು ಮತ್ತು ನಾನು ಮತ್ತು ಭಕ್ತ ಬೌಲಿಂಗ್ ಮಾಡ್ತೀರಿ. ಪವರ್ ಪ್ಲೇಯಲ್ಲಿ ಒಳ್ಳೆ ರನ್ಸ್ ಹೋಗ್ಬಿಟ್ಟಿತ್ತು, 2 ವಿಕೆಟು ಬಂದುಬಿಟ್ಟಿತ್ತು ಮತ್ತು ಹಲವಾರು ಕ್ಯಾಚಸ್ಸು ಡ್ರಾಪ್ ಮಾಡಿ ಅದರಿಂದ ಬ್ಯಾಟ್ಸ್ಮನ್ನು ನಮಗೆ ಒಳ್ಳೆ ಶಾಟ್ಸ್ಗಳು ಮತ್ತು ಹೊಡಿತಾನೆ ಇದ್ದರು. ಸ್ಪಿನ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಆಗ್ತಾಯಿತ್ತು, ಕ್ಯಾಚಸ್ ಅಂತಾರೆ. ಮತ್ತು ಆ್ಯಬಿಯವರು ಬಂದರು. ಆ್ಯಬಿಯವ್ರ ಬಾಲ್ ಒಂದು ಬಂದು ವಿಕೆಟ್ಗೆ ಟಚ್ ಆಗುತ್ತೆ. ಅವ್ರ ಲಕ್ ಚೆನ್ನಾಗಿತ್ತು ನೋಡಿ, ವಿಕೆಟ್ಗೆ ಟಚ್ ಆಗುತ್ತೆ, ಅಂಪೈರ್ ನೋಡಲ್ಲ. ಭಾಳ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಇಬ್ಬರು ಬ್ಯಾಟ್ಸ್ಮನ್ನು. 3ನೇ ಓವರಿಂದ 18ನೇ ಓವರ್ ಗಂಟ ಇವರೇ ಆಡ್ತಾ ಇರ್ತಾರೆ. ಸೊ ಒಳ್ಳೆ ಬಾಲಲ್ಲೂ ಸ್ಕೋರ್ ಮಾಡ್ತಾಯಿದ್ದಾರೆ. ಏನಪ್ಪ ಮಾಡೋದು ಅಂತೇಳ್ಬಿಟ್ಟು ನೆಕ್ಸ್ಟ್ ನಾನೇನು ಮಾಡಿದೆ, ಬಾಲ್ನ ಸ್ಟ್ರೈಟಾಗಿ ಬಾಡಿ ಮೇಲೆ ಹಾಕಿದೆ. ಆ ಬಾಲು ಆಡೋಕ್ಕೋಗಿ ಅವರು LBW ಆದರು. ಮತ್ತು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬರ್ತಾರೆ ಅವ್ರ ಸ್ಥಾನ ತುಂಬಕ್ಕೆ. ಅವ್ರಿಗೂ ಅಷ್ಟೇ ಸ್ಟ್ರೈಟ್ ಬಾಲ್ ಸೇಮ್ ಕಾಲು ಮುಂದೆ ಹಾಕ್ತೀನಿ, ಅವರು ಪ್ಯಾಡ್ಸ್ ಕೊಟ್ಬಿಟ್ಟು ಔಟ್ ಆಗಿಬಿಡ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ 2 ವಿಕೆಟು. ಸೊ ಓವರ್ ಮುಗ್ದೋಗ್ಬಿಡುತ್ತೆ. ಆ್ಯಬಿ ಅವ್ರು ಬಂದು ಬೌಲಿಂಗ್ ಮಾಡ್ತಾರೆ. ಆ್ಯಬಿ ಅವರು ಅದೇ ಮೊಮೆಂಟಮ್ನ ಮುಂದೆ ತೊಗೊಂಡೋಗ್ಬಿಟ್ಟು ಡಾಟ್ ಮೇಲೆ ಡಾಟ್ ಹಾಕ್ಬಿಟ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಸೊ ನಾನು ಮತ್ತೆ ಬೌಲಿಂಗ್ ಮಾಡೋಕ್ಕೆ ಬರುವಾಗ ನಾನು ಅವನ ಹ್ಯಾಟ್ರಿಕ್ ಇದ್ದೆ. ಅದಕ್ಕೆ ಫೀಲ್ಡ್ನೆಲ್ಲ ಮುಂದೆ ಕರ್ಸ್ಕೊಂಬಿಟ್ಟು ಔಟ್ ಮಾಡೋಣ, ವಿಕೆಟ್ ಸಿಗ್ಬೋದು ಅಂತೇಳ್ಬಿಟ್ಟು ಅಟ್ಯಾಕಿಂಗ್ ಬೌಲಿಂಗ್ ಮಾಡಿದೆ. ಈ ಬಾಲೂ ಕಾಲ ಮೇಲೇ ಆಗದೆ, ಆದರೆ ಅದು ಪಿಚ್ ಆಗಿಬಿಟ್ಟು ಸ್ಟ್ರೈಟಾಗಿ ಆಚೆ ಕಡೆ ಹೋಗ್ಬಿಡ್ತು. ಸೊ ಅಂಪೈರ್ ಅದನ್ನ ಕೊಟ್ಟಿಲ್ಲ. ಸೊ ಮತ್ತೆ ರೆಗ್ಯುಲರ್ ಫೀಲ್ಡರ್ ಎಲ್ಲರನ್ನೂ ಹಿಂದೆ ಕಳಿಸ್ಬಿಟ್ಟು ಮತ್ತೆ ಬೌಲಿಂಗ್ ಹಾಕಿದೆ. ಅದಾದ 1-2 ಬಾಲ್ ನಂತರ ಸೇಮ್ ಅದೇ ಥರ ಕಾಲ ಮೇಲೆ ಸ್ಟ್ರೈಟಾಗಿ ಹಾಕಿದೆ, ಅದಕ್ಕೆ ಕೂಡ ವಿಕೆಟ್ ಆಯಿತು. ಸೊ ಟೋಟಲ್ 3 ವಿಕೆಟ್ ಆಯಿತು ನನಗೆ. ಒಂದು ಬಾಲ್ ಸ್ಟ್ರೈಟ್ ಸ್ಲೋವಾಗಿ ಮುಂದೆ ಹಾಕ್ತಾರೆ, ಅದು ಸ್ಟ್ರೈಟ್ ಆ್ಯಬಿ ಕೈಯಲ್ಲಿ ಹೊಡೆದು ಕಾಟನ್ ಬೋಲ್ಡ್ ಆಗಿಬಿಡ್ತಾರೆ ಬ್ಯಾಟ್ಸ್ಮ್ಯಾನು. ಇವರೊಬ್ಬ ಲೆಫ್ಟ್ ಬ್ಯಾಟ್ಸ್ಮನ್ ಬಂದರು. ಇವ್ರನ್ನ ಹೆಂಗಪ್ಪ ಟ್ರ್ಯಾಪ್ ಮಾಡೋದಂದರೆ, ಇವರು ಎಲ್ಲ ಬಾಲ್ನ ಸ್ವೀಪ್ ಮಾಡಿ ಆಡ್ತಾಯಿದ್ರು. ಸೊ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ. ಅದಕ್ಕೆ ವಿನೋದ್ ಕ್ಯಾಪ್ಟನ್ ಅವರೇ ಬಂದರು. ಅವರು ಕೂಡ ಲೆಫ್ಟ್ ಹ್ಯಾಂಡ್ಗೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು, ಆದರೆ ಕ್ಯಾಚ್ ಬಿಟ್ಬಿಟ್ರು ಫೀಲ್ಡ್ರು. ಅದೇ ಬಟ್ ಇನ್ನೊಂದು 2ನೇ ಬಾಲಲ್ಲಿ ಅವ್ರನ್ನ ಔಟ್ ಮಾಡಿಬಿಡ್ತಾರೆ ವಿನೋದ್ ಅವರು. ನೋಡಿ, ಈ ಬಾಲಲ್ಲಿ ರನ್ನು ಓಡೋಕ್ಕೆ ಹೋದರು, ಆದರೆ ಒಳ್ಳೆ ಫೀಲ್ಡಿಂಗ್ ಮಾಡಿದ್ರು ಭಕ್ತ, ಮತ್ತು ರನ್ಔಟ್ ಒಳ್ಳೆ ಸ್ಟಂಪಿಂಗ್ ಮಾಡಿದರು ಕೀಪರು. ಸೊ ಲಾಸ್ಟ್ ಬ್ಯಾಟ್ಸ್ಮನ್ನ ಕೂಡ ಭಕ್ತ ಔಟ್ ಮಾಡಿದ್ರು. ಸೊ ಇದು ನಮ್ಮ ಬೌಲಿಂಗ್ ಸ್ಟಾರ್ಟು. ಟೋಟ್ಲು 220 ರನ್ಸ್ ಹೊಡೆದಿದ್ರು. ಆ್ಯಸ್ ಯೂಶ್ವಲ್ ಓಪನಿಂಗ್ ಮಾಡೋಕ್ಕೋಸ್ಕರ ವಿನೋದ್ ಮತ್ತು ಮುರಳಿ ಅವರು ಹೋದರು. ಅವ್ರ ಕಡೆ ಬೌಲಿಂಗು 2 ಸ್ಟೆಪ್ಪಲ್ಲಿ ಓಡಿ ಬಂದು ಜೋರಾಗಿ ಹಾಕ್ತಾಯಿದ್ರು. ಒಳ್ಳೆ ಬೌನ್ಸು ಇತ್ತು ಪಿಚ್ಚಲ್ಲಿ. ಸೊ ವಿನೋದ್ ಅವರು ಒಳ್ಳೆ ಸ್ಟಾರ್ಟು ಕೊಡ್ತಾಯಿದ್ರು. ಆದರೆ ಮುರಳಿ ಅವರು 2 4 ಹೊಡೆದ್ಬಿಟ್ಟು 10 ರನ್ಗೆ ಔಟ್ ಆಗಿಬಿಟ್ಟು ಬಂದುಬಿಡ್ತಾರೆ. ಅದೇ ಜೊತೆಗೆ ಸ್ವಲ್ಪ ಟೈಮ್ ಆದಮೇಲೆ ವಿನೋದ್ ಅವರು 20 ರನ್ ಹೊಡೆದ್ಬಿಟ್ಟು ಪವಿಲಿಯನ್ಗೆ ಹಿಂದಿರುಗಿಬಿಡ್ತಾರೆ. ಸೊ ಸ್ಲೋ ಬೌಲಿಂಗ್ನ ಕರೆಸ್ತಾರೆ. ಅವರು ಸ್ಲೋ ಆಗಿ ಹಾಕಿ ಎಲ್ಲರನ್ನೂ ಮೇಲೆ ಓಡಿಸಿ ಕ್ಯಾಚ್ ಇಡಿಸ್ಬಿಡ್ತಾರೆ. ಅವ್ರ ಸ್ಥಾನ ತುಂಬಕ್ಕೆ ಶರತ್ ಹೋಗ್ತಾರೆ. ಶರತ್ತು ಕೂಡ 1-2 4 ಹೊಡಿತಾರೆ. ಎಲ್ಲರೂ ಹೊಡೆಯಕ್ಕೆ ಹೋಗ್ಬಿಟ್ಟು ನೋಡಿ, ಇವ್ರನ್ನು ಹೊಡೆಯಕ್ಕೆ ಹೋಗಿ ಮೇಲೆ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಟ್ಟಿದ್ದಾರೆ. ಸೊ ಇಲ್ಲಿ ಪೇಷನ್ಸ್ ಬೇಕಾಗಿತ್ತು. ಬಾಲ್ ಟು ಬಾಲ್ ರೊಟೇಟ್ ಮಾಡಿ ಕೆಳಗೆ ಗ್ರೌಂಡ್ ಮೇಲೆ ಆಡಬೇಕಾಗಿತ್ತು. ಬಾಲ್ ಈಸಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊಡೆಯಕ್ಕೆ ಹೋಗ್ಬಿಟ್ರು. ಅದ್ರ ಹಿಂದೆ ಹರ್ಷ್ ಅವ್ರು ಬಂದಿದ್ದರು. ಹರ್ಷ್ ಅವ್ರು 1-2-3 ಬಾಲ್ ಆಡಿ ಒಂದು ಸ್ಟ್ರೈಟ್ ಬಾಲ್ ಲೋ ಆಗಿಬಿಡ್ತು. ಆ ಲೋ ಬಾಲ್ ಸ್ಟ್ರೈಟ್ ವಿಕೆಟ್ ಮೇಲೆ ಬಂದು ಅವ್ರು ಕೂಡ ಬೋಲ್ಡ್ ಆಗಿಬಿಟ್ರು. ಸೊ ಈ ಬೌಲರು 4 ಜನ ವಿಕೆಟ್ನ ಇದೇ ಬೌಲರ್ ತೆಗ್ದಿರೋದು. ಸೊ ಅವ್ರ ಸ್ಥಾನ ತುಂಬಕ್ಕೆ ನಾನು ಹೋಗ್ತೀನಿ. ಫಸ್ಟ್ ಬಾಲು ಅಲ್ಲಿ ಒಳ್ಳೆ ಬೌಂಡ್ರಿ ಹೊಡಿತೀನಿ.
ಮತ್ತು ಇನ್ನೊಂದು ಬಾಲು ಅದೇ ಥರ ಹೊಡೆಯೋಕ್ಕೆ ಹೋಗಿ ಮೇಲೆ ಗಾಳಿಯಲ್ಲಿ ಹೊಡೆದ್ಬಿಟ್ಟು ಕೈ ಕ್ಯಾಚ್ ಕೊಟ್ಬಿಡ್ತೀನಿ. ಸೊ ಅವ್ರಿಗೇ ಇನ್ನು ವಿಕೆಟ್ ಕೊಡ್ತೀನಿ. ಸೊ ಆ ಬೌಲರು 5 ವಿಕೆಟ್ ತೆಗೆದ್ಬಿಟ್ಟಿದ್ದಾರೆ. ಫಸ್ಟ್ 5 ಬ್ಯಾಟ್ಸ್ಮನ್ನ ಅವರೇ ತೆಗೆದಿದ್ದು. ಅದಾದಮೇಲೆ ಅವಿಯವ್ರು ಹೋಗ್ತಾರೆ. ಅವಿಯವ್ರು ಸ್ವಲ್ಪ ಚೆನ್ನಾಗಿ ಆಡ್ತಾರೆ. ಅವಿ ಮತ್ತು ಸೌಮ್ಯಜಿತ್ ಪಾರ್ಟ್ನರ್ಶಿಪ್ಪು ಚೆನ್ನಾಗಿರುತ್ತೆ. ಸೊ ಸೆಂಟ್ರಲ್ ಏನಾಯಿತು ಅಂದರೆ ಒಂದು ಲೆಗ್ ಸ್ಪಿನ್ನರ್ ಬಂದರು. ಅವ್ರದ್ದು ಕೈಯಲ್ಲಿ ಆ್ಯಕ್ಷನಲ್ಲಿ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ನಾವು ಅಂಪೈರ್ ಹತ್ರ ಹೇಳ್ತಾಯಿದ್ರಿ. 2-3 ಸರಿ ಬ್ಯಾಟ್ಸ್ಮನ್ ಹೇಳಿದ್ರು, ಅವರು ಏನೂ ಇದ್ದಿಲ್ಲ. ಅದಕ್ಕೆ ನಮ್ಮ ಆ್ಯಬಿ ಬಂದ್ಬಿಟ್ಟು ಅದನ್ನ ರೆಕಾರ್ಡಿಂಗ್ ಮಾಡಿ ಅವ್ರು ಅದಕ್ಕೆ ರಿಪೋರ್ಟ್ರ್ ಬುದ್ಧಿ ಯೂಸ್ ಮಾಡಿದ್ರು, ತೋರಿಸಿದ್ರು. ಅದಕ್ಕೆ ಅಲ್ಲಿ ಕಿರಿಕು ನೋಡಿ. ಈ ಬಾಲು ಕ್ಯಾಚ್ ಕೊಟ್ಬಿಟ್ಟು ಅದೇ ಬೌಲರ್ ಏನು ಮಾಡ್ತಾರೆ ನೋಡಿ, ಈ ಥರ ಆ್ಯಕ್ಷನ್ ತೋರಿಸ್ತಾರೆ. ಆ ಆ್ಯಕ್ಷನ್ ನೋಡಿ ನಮ್ಗೆ ತುಂಬ ಉರಿದೋಗ್ಬಿಡುತ್ತೆ. ಆದರೆ ಏನು ಮಾಡೋದು, ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾಯಿತ್ತು. ಮೊಮೆಂಟು ಮುಗೋದು ಬೇಡ. ಅವಿನೂ ಔಟ್ ಆಗಿಬಿಟ್ರು. ಅವಿ ಸ್ಥಾನ ತುಂಬಕ್ಕೆ ನೋಡಿ. ಮತ್ತೊಂದು ಸ್ಟಂಪಿಂಗು. ಭಕ್ತಾನು ಔಟು. 4 ಬಾಲ್ ಆಡಿ 1 ರನ್ನು. ಭಕ್ತ ಅವ್ರು ಔಟ್ ಆದಮೇಲೆ ಗಣೇಶ್ ಅವ್ರು ಹೋಗ್ತಾರೆ. ಗಣೇಶ್ ಅವರು ಬ್ಯಾಟಿಂಗ್ ಆಡ್ತಾ ಇರುವಾಗ ಅವರು ಫೀಲ್ಡಿಂಗ್ ಟೀಮ್ ಅವ್ರು ಏನೋ ಕಮೆಂಟ್ ಮಾಡ್ತಾರೆ. ಅವ್ರು ಸ್ವಲ್ಪ ಫೋಕಸ್ ಲೂಸ್ ಮಾಡ್ಬಿಟ್ಟು ಎಲ್ಲ ಬಾಲ್ನ ಹೊಡೆಯೋಕ್ಕೆ ಹೋಗ್ಬಿಡ್ತಾರೆ. ಒಂದು ಬಾಲ್ ಅದೇ ಥರ ಹೊಡೆಯೋಕ್ಕೆ ಹೋಗಿ ಕ್ಯಾಚ್ ಕೊಟ್ಬಿಡ್ತಾರೆ. ಸೊ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾ ಇರುವಾಗ, ವಾಪಸ್ ಬರ್ತಾ ಇರುವಾಗ ಅವ್ರ ಟೀಮ್ ಕ್ಯಾಪ್ಟನ್ನು ಚೆನ್ನಾಗಿ ಆಡಿದೆ ಗುರು ಅಂತ ರೇಗಿಸ್ತಾ ಇರ್ತಾರೆ. ಅದನ್ನು ನೋಡಿ ನಮ್ಮ ಗಣೇಶ್ ಅಣ್ಣ ತುಂಬ ಟೆನ್ಷನ್ ಆಗಿಬಿಟ್ಟು ಬ್ಯಾಟ್ ತೋರಿಸ್ಕೊಂಬರ್ತಾರೆ. ಗೆಲ್ತಾ ಇದೆಯಾ ತಾನೆ, ಗೆಲ್ಲಿ, ಮಾತು ಸ್ವಲ್ಪ ಕಮ್ಮಿ ಮಾಡು ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಫ್ರಸ್ಟ್ರೇಷನ್ ಶುರು ಆಗುತ್ತೆ 2 ಟೀಮ್ ನಡುವೆ. ಅವ್ರ ಸ್ಥಾನ ತುಂಬಲು ಚಿನ್ಮಯ್ ಹೋಗ್ತಾರೆ. ಚಿನ್ಮಯ್ ಒಳ್ಳೆ ಸಾಥ್ ಕೊಡ್ತಾರೆ ಅಂದ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಳಿಸಿದ್ರಿ. ಅವರು ಕೂಡ ಒಳ್ಳೆ ಫೈನ್ ಲೆಗಲ್ಲಿ ಫುಲ್ ಶಾಟ್ ಹೊಡಿತಾರೆ. ಆದರೆ ನೆಕ್ಸ್ಟ್ ಬಾಲನ್ನೇ ಬೌಲಿಂಗ್ ಈಸಿ ಇದೆ ಅಂದ್ಬಿಟ್ಟು ಗಾಳಿಯಲ್ಲಿ ಹೊಡಿತಾರೆ. ಮತ್ತೆ ಕ್ಯಾಚು. ಎಲ್ಲರೂ ಅದೇ ತಪ್ಪು ಮಾಡ್ತಾರೆ. ಚಿನ್ಮಯ್ ಅವ್ರ ಜಾಗ ತುಂಬಲು ಆ್ಯಬಿ ಹೋಗ್ತಾರೆ. ಆ್ಯಬಿ ಲಾಸ್ಟ್ ವಿಕೆಟು. ಪಾಪ ಅವರು ಫುಲ್ಲು ಸ್ಯಾಕ್ರಿಫೈಸ್ ಮಾಡಿಬಿಡ್ತಾರೆ. ಈ ಕಡೆ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ಟೀಮಲ್ಲಿ ಸಂಜು ಸ್ಯಾಮ್ಸನ್ ಹೆಂಗೆ ಆಡಿದ್ರು ಅದೇ ಥರ ಇವರು ಆಡಿದ್ರು. ಬಟ್ ಅವ್ರಿಗೆ ಸಾಥ್ ಕೊಡೋರು ಯಾರೂ ಆಗಿಲ್ಲ. ನಮ್ಮ ಆ್ಯಬಿ ಕಷ್ಟ ಬೀಳ್ತಾನೆ ಇದ್ದರು. ಒಂದೊಂದು ರನ್ನು ಮಾಡಿಕೊಂಡು ಅವರು ಬಾಲ್ಸ್ನ ಅಲ್ಲೇ ಟ್ಯಾಪ್ ಮಾಡಿಕೊಂಡು ಆಡ್ತಾಯಿದ್ರು. ಸೌಮ್ಯಜಿತ್ ಅವರು ಮ್ಯಾಕ್ಸಿಮಮ್ ಸ್ಟ್ರೈಕು ಅವ್ರು ತೊಗೊಳ್ತಾಯಿದ್ರು. ಸಮ್ಟೈಮ್ಸ್ ಆ್ಯಬಿ ಅವ್ರಿಗೆ ಸ್ಟ್ರೈಕ್ ಬಂದರೆ ಎಲ್ಲ ಔಟ್ ಆಗಿಬಿಡ್ತಾರೆ ಅಂತೇಳ್ಬಿಟ್ಟು ಸುಮಾರು 2 ರನ್ನು 1 ರನ್ನು ಓಡೇ ಇದ್ದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಅದಕ್ಕೆ ಹೇಳೋದು ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ. ಕ್ಯಾಚಸ್ ಹಿಡ್ದಿಲ್ಲ ಅಂದರೆ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಪ್ಲಸ್ ಗಾಳಿಯಲ್ಲಿ ಹೊಡೆಯೋಕ್ಕೆ ಹೋಗ್ಬಾರ್ದು. ಅದೇ ನಾವು ಇವತ್ತು ತಪ್ಪು ಮಾಡಿದ್ದು. ಸೊ ತುಂಬ ಡಿಫ್ರೆನ್ಸಲ್ಲಿ ಸೋಲ್ಬೇಕಾಗಿತ್ತು. ಆದರೆ 30 ರನ್ನಲ್ಲಿ ಸೋಲ್ತೀರಿ. ಇದು ಯಾವ ಮಟ್ಟಕ್ಕೆ ನಮ್ಮ ಸ್ಟ್ಯಾಟ್ಸನ್ನು ಅಫೆಕ್ಟ್ ಮಾಡುತ್ತೆ. ಇವಾಗ ಗಂಟ 8 ಮ್ಯಾಚಲ್ಲಿ 7 ಮ್ಯಾಚ್ ಗೆದ್ದಿದ್ದೀರಿ. ಟೂರ್ನಮೆಂಟಲ್ಲಿ ಟಫ್ ಕಾಂಪಿಟೇಷನ್ ಇರೋದ್ರಿಂದ 7 ಮ್ಯಾಚ್ ಗೆದ್ದು ಕೂಡ 9 ಮ್ಯಾಚಲ್ಲಿ 7 ಮ್ಯಾಚ್ ಗೆದ್ದು ಕೂಡ ಟಾಪ್ 3 ಪೊಸಿಷನ್ನಲ್ಲಿರೋ ಚಾನ್ಸ್ ಸಿಗ್ತಾ ಇಲ್ಲ. ತುಂಬ ಟಫ್ ಕಾಂಪಿಟೇಷನ್ ಇದೆ. ಸೊ ನೆಕ್ಸ್ಟ್ ಮ್ಯಾಚ್ ಬಂದು ನಮಗೆ ನೋಡಿ, ಇಲ್ಲಿ ನಾನೇನೋ ಬ್ಯಾಟ್ಸ್ಮನ್ಗೆ ಹೇಳ್ತಾ ಇರ್ತೀನಿ ಮೆತ್ತಗಾಗ್ತಾನೆ, ಸೆಂಟ್ರಲ್ ಫಾಸ್ಟ್ ಆಗ್ತಾರೆ, ನೋಡ್ಕೊಂಡು ಆಡೋ ಅಂದರೆ ಅಲ್ಲಿಂದ ಗಿಣ್ಸಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ನಾನು 1-2 ಕೆಟ್ಟ ಮಾತು ಹೇಳ್ತೀನಿ. ಆ್ಯಕ್ಷನ್ ತೋರಿಸೋದು, ಗೆಲ್ತಾ ಇದ್ದಾರಲ್ವ, ಆ್ಯಕ್ಷನ್ ತೋರಿಸೋದು, ಇದು ಮಾಡೋದು ಏನಕ್ಕೆ ಬೇಕು? ಸೊ ಸೌಮ್ಯಜಿತ್ ಅವರು ಹೊಡೆಯೋಕ್ಕೆ ಹೋಗಿ ಔಟ್ ಆದರು. 74 ಬಾಲ್ಸಲ್ಲಿ 100 ರನ್ಸ್ ಹೊಡಿತಾರೆ. ನೋಡಿ 16 4 ಹೊಡೆದಿದ್ದಾರೆ ಅವರೊಬ್ಬರೇ. ಸೊ ಲಾಸ್ಟಲ್ಲಿ ಏನು ಮಾಡೋದು? ಆದರೂ ಇಷ್ಟೆಲ್ಲ ಆಗಿನೂ ನಾವು ಹ್ಯಾಂಡ್ ಶೇಕ್ ಕೊಡೋಕ್ಕೆ ಹೋದ್ರಿ, ಹೇಳಿದ್ರಿ ಕ್ಯಾಪ್ಟನ್ಗೆ ಇದೆಲ್ಲ ಏನಕ್ಕೆ ಬೇಕು, ಆ್ಯಕ್ಷನ್ಗಳು ಇದು ಅದು ಮಾತುಗಳೆಲ್ಲ ಬಂದರೆ ಅದನ್ನ ಜೆಂಟಲ್ಮನ್ ಥರ ಆಡ್ಕೊಂಡು ಹೋಗಬೇಕು ಅಂತ ಅಷ್ಟಲ್ಲಿ. ಸೊ ಇವರೇ ಅವರು 5 ವಿಕೆಟ್ ತೆಗ್ದಿರೋರು. ಇವರ